ಹೃದಯ ಎಂಬುದು ಕೃಷಿಗೆ ಯೋಗ್ಯವಾದ ಭೂಮಿ ಇದ್ದಂತೆ. ಅದರಲ್ಲಿ ಪ್ರೀತಿ, ದ್ವೇಷ, ತ್ಯಾಗ, ಹಗೆತನ, ಅಸೂಯೆ, ಮತ್ಸರಗಳೆಂಬ ಬೀಜಗಳು ಯಾವುದನ್ನು ಬಿತ್ತಿದರೂ ಫಲ ಕೊಡುತ್ತೆ. ಯಾವುದನ್ನು ಬಿತ್ತಬೇಕೆಂಬ ತೀರ್ಮಾನ ನಿನ್ನದು. ಕೇವಲ ಪ್ರದರ್ಶನಕ್ಕಾಗಿ ಒಳ್ಳೆಯವರಾಗಬೇಡಿ. ದೇವರು ನಿಮ್ಮನ್ನು ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದನೂ ತಿಳಿದಿದ್ದಾನೆ. ಕಾಯುವುದನ್ನು ಕಲಿ, ಯಾಕೆಂದರೆ ಎಲ್ಲ ಮುಗಿದು ಹೋಯಿತು ಅಂದುಕೊಂಡಾಗಲೇ ಹೊಸ ಅಧ್ಯಾಯಗಳು ಆರಂಭವಾಗುವುದು. ಯುದ್ಧ ಭೂಮಿಗೆ ಇಳಿದ ಮೇಲೆ ಸಂಬಂಧಗಳ ಬಗ್ಗೆ ಚಿಂತಿಸಬಾರದು, ಯಾಕೆಂದರೆ ಸಂಬಂಧಗಳು ಸರಿ ಇದ್ದರೆ ಯುದ್ಧವೇ ನಡೆಯುತ್ತಿರಲಿಲ್ಲ. ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುತ್ತಾರೆ. ಅವಮಾನ ಆದ ಕಡೆ ಸಂಬಂಧ ಬೇಡ, ಇಷ್ಟವಿಲ್ಲದವರ ಜೊತೆ ಮಾತು ಬೇಡ. ಬದುಕಿನಲ್ಲಿ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗೆ ಬದಲಾಗುತ್ತಾನೆ. ಅದು ಆತನ ಅಹಂಕಾರವಲ್ಲ, ಅದು ನೊಂದ ಮನಸ್ಸಿನ ನಿರ್ಧಾರದಿಂದ. ನಿಮ್ಮ ಉದ್ದೇಶವು ಶುದ್ಧವಾಗಿದ್ದರೆ ನೀವು ಯಾರನ್ನು ಕಳೆದುಕೊಳ್ಳುವುದಿಲ್ಲ, ಅವರೇ ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ. ನಿಮ್ಮ ಮೇಲಿನ ಆರೋಪಕ್ಕೆ ಪ್ರತಿಕಾರ ಏನು ಗೊತ್ತಾ? ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳುವುದು. ಜೀವನದಲ್ಲಿ ಖುಷಿಯಾಗಿ ಇರಬೇಕೆಂದರೆ ಬಂದಂತೆ ಬದುಕಬೇಕು, ನುಡಿದಂತೆ ನಡೆಯಬೇಕು, ಗೆದ್ದರೆ ಬಾಗಬೇಕು. ನಮ್ಮ ವಾದ ಸರಿ ಇಲ್ಲದಿದ್ದರೂ ಸುಮ್ಮನಾಗಬೇಕು. ನಿನ್ನನ್ನು ಹೊಗಳುತ್ತಾರೆ ಎಂದು ಖುಷಿ ಪಡಬೇಡ. ನಿನ್ನನ್ನು ತುಳಿಯುವ ಕೆಲಸ ಒಳಗಿಂದೊಳಗೆ ನಡೆಯುತ್ತಿರುತ್ತೆ. ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ, ಆದರೆ ಜಗತ್ತು ಬೆಳೆಯುವುದು ನಿಂತಿಲ್ಲ. ಯಾಕೆಂದರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ. ಬೇರೆಯವರಿಂದ ನೀನು ಅಪೇಕ್ಷಿಸುವುದನ್ನು ಬಿಟ್ಟರೆ ಅದು ಪರಿಪೂರ್ಣತೆ. ಮತ್ತೊಬ್ಬರು ನಿನ್ನನ್ನು ತೆಗಳಿದಾಗ ಸ್ವೀಕರಿಸುವ ಗುಣವಿದ್ದರೆ ಅದು ಪರಿಪೂರ್ಣತೆ. ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನ ಬಿಟ್ಟು ನೀನು ಬದಲಾದರೆ ಅದು ಪರಿಪೂರ್ಣತೆ. ನೀನು ಮಾಡುತ್ತಿರುವ ಕೆಲಸದಿಂದ ನಿನಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ಸಿಕ್ಕರೆ ಅದು ಪರಿಪೂರ್ಣತೆ. ನಿನ್ನಲ್ಲಿ ನಿನಗೆ ಭರವಸೆ ಇದ್ದು ಶಾಂತನಾಗಿರಲು ಸಾಧ್ಯವಾದರೆ ಅದು ಪರಿಪೂರ್ಣತೆ. ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಬಿಟ್ಟರೆ ಅದು ಪರಿಪೂರ್ಣತೆ. ನೋವು ಕೊಟ್ಟವರಿಗೆ ನಸುನಕ್ಕಿ ಹೇಳಿ ಬಾ, ನಾನು ನಿನಗೆ ಏನೂ ಮಾಡುವುದಿಲ್ಲ, ಯಾಕೆಂದರೆ ನಾನು ಬಿಟ್ಟರೂ ನಿನ್ನ ಕರ್ಮಗಳು ನಿನ್ನನ್ನು ಬಿಡೋದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವರಿಗೆ ನಿಮ್ಮ ಭಾವನೆಗಳು ಅರ್ಥವಾಗುವುದಿಲ್ಲ. ವ್ಯರ್ಥ ಪ್ರಯತ್ನ ಬಿಟ್ಟು ಬಿಡಿ. ಒಣಮರದ ಹತ್ತಿರ ಯಾವ ಪಕ್ಷಿಯೂ ಸುಳಿಯೋದಿಲ್ಲ. ಹಣವಿಲ್ಲದ ಮನುಜನ ನೆಂಟಸ್ತಿಕೆ ಸ್ನೇಹ ಯಾರೂ ಬಯಸೋದಿಲ್ಲ. ಮೋಸ ಹೋದೆ ಎಂದು ದುಃಖಿಸಬೇಡ. ನನ್ನ ನಂಬಿದವರಿಗೆ ಮೋಸವಾದರೆ, ಮೋಸ ಮಾಡಿದವರಿಗೆ ಮೋಸ ಮಾಡಲು ನಾನು ಯಾರನ್ನಾದರೂ ಸೃಷ್ಟಿಸಿರುತ್ತೇನೆ. ಸಮಯ ಸಂದರ್ಭ ನೋಡಿಕೊಂಡು ಖಂಡಿತ ಸೇಡು ತೀರಿಸಿಕೊಳ್ಳುತ್ತೇನೆ. ನೀನು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ಅದರ ಆಯುಷ್ಯ ನೀನು ಒಂದು ತಪ್ಪು ಮಾಡುವವರೆಗೆ ಮಾತ್ರ ಇರುತ್ತೆ. ಸತ್ಯದ ದಾರಿ ಯಾವಾಗಲೂ ಕಷ್ಟಕರವಾಗಿರುತ್ತೆ, ಆದರೆ ಆ ದಾರಿ ಎಂದಿಗೂ ನಿನ್ನನ್ನು ಸೋಲಲು ಬಿಡುವುದಿಲ್ಲ. ನಿನ್ನ ಗುರಿ ಎಷ್ಟೇ ಎತ್ತರಕ್ಕಿರಲಿ, ಇಲ್ಲವೇ ಎಷ್ಟೇ ದೂರವಿರಲಿ, ಯೋಗದಲ್ಲಿ ಏನು ಇರುತ್ತದೆಯೋ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಶ್ರೀಕೃಷ್ಣ ಸ್ವತಃ ತಾನೇ ಪರಮಾತ್ಮನಾಗಿದ್ದರು. ಮಹಾಭಾರತದಲ್ಲಿ ಸಾರಥಿಯಾಗಿದ್ದರು. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಸ್ವಾಭಿಮಾನವನ್ನು ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲು. ಅಹಂಕಾರ ಯಾವಾಗಲೂ ಕಾಲಿನ ಕೆಳಗಿರಬೇಕು. ತಲೆಯಲ್ಲಿದ್ದರೆ ಕಿರೀಟ ಧರಿಸಲು ಜಾಗವಿರೋದಿಲ್ಲ. ನಿನ್ನ ಮನಸ್ಸು ಒಳ್ಳೆಯದಾಗಿದ್ದರೆ ಎಲ್ಲ ನಿನ್ನ ವಿರುದ್ಧವಾಗಿರುತ್ತೆ, ಆದರೆ ಸಮಯ ನಿನ್ನ ಪರವಾಗಿಯೇ ಇರುತ್ತೆ. ಚಿಂತಿಸದಿರು. ತಾವು ಮಾಡುವ ಕರ್ಮಗಳಿಗೆ ತಾವೇ ಜವಾಬ್ದಾರರು. ಪಾಪವಾಗಲಿ ಪುಣ್ಯವಾಗಲಿ ಅದನ್ನು ತಾವೇ ಅನುಭವಿಸಬೇಕು. ಇದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವುದು ಇರುತ್ತೋ ಆತನಿಗೆ ತನ್ನ ತಪ್ಪಿನ ಅರಿವೇ ಇರುವುದಿಲ್ಲ. ಬಿದ್ದವರನ್ನು ಕಂಡು ನಗಬೇಡ. ಬಡತನದಲ್ಲಿ ಇರುವುದನ್ನು ಕಂಡು ತಿರಸ್ಕರಿಸಬೇಡ. ಹಸಿದವರನ್ನು ಕಂಡು ಕಾಣದಂತೆ ಇರಬೇಡ. ನಾ ಕಾಲಚಕ್ರದೊಳಗೆ ಇರುವೆನೆಂಬುದನ್ನು ಎಂದಿಗೂ ಮರೆಯಬೇಡ. ಅವಕಾಶ ಸಿಕ್ಕಿದೆ ಅಂತ ಅವಮಾನ ಮಾಡಬೇಡಿ. ಸಮಯ ಎಲ್ಲರಿಗೂ ಅವಕಾಶ ಮಾಡಿಕೊಡುತ್ತೆ, ಅದು ನೆನಪಿರಲಿ. ನಿನಗೆ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದೇ ನಿನಗೆ ಒಳ್ಳೆಯದು. ಅದು ನಿನಗೆ ಅರ್ಥವಾಗದೇ ಇರಬಹುದು, ಆದರೆ ಕೊಟ್ಟ ದೇವರಿಗೆ ಎಲ್ಲವೂ ತಿಳಿಯುತ್ತೆ. ಸಾಧನೆ, ಆಸೆ ಹಾಗೂ ಸಂತಸದಂತೆ ನಿರಾಶೆ, ಭಯ ಮತ್ತು ನಷ್ಟವು ಜೀವನದ ಅಂಗಗಳೇ. ಕೆಲವು ಸಲ ಒಳ್ಳೆಯದಾಗುತ್ತದೆ, ಕೆಲವು ಸಲ ಕೆಟ್ಟದಾಗುತ್ತೆ. ಎರಡನ್ನೂ ಅನುಭವಿಸಿ ಆನಂದಿಸಿ. ತನ್ನ ಪಾಪಗಳ ಅರಿವಿದ್ದವ ಇತರರ ತಪ್ಪುಗಳನ್ನು ಬೇಗ ಕ್ಷಮಿಸುತ್ತಾನೆ. ತಲೆಬಾಗಬೇಕು ತಿಳಿದವರ ಮುಂದೆ, ತುಳಿದವರ ಮುಂದೆ ಅಲ್ಲ. ಮನೆ ಅಂದಮೇಲೆ ಕಸ ಬರುತ್ತೆ, ಜೀವನ ಅಂದಮೇಲೆ ಕಷ್ಟ ಬರುತ್ತೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಜಯಿಸಬೇಕು.
ಮೊದಲು ಕಲ್ಲಾಗುವುದನ್ನು ಕಲಿತುಕೋ, ನಂತರ ಒಂದು ದಿನ ನೀನೇ ಶಿಲೆಯಾಗಿ ನಿಲ್ಲುವೆ. ಕೈ ಕಟ್ಟಿದವರೆಲ್ಲ ಕೈಲಾಗದವರಲ್ಲ. ಜವಾಬ್ದಾರಿಗಳೇ ತುಂಬಾ ಭಾರ ಅನಿಸುತ್ತೆ. ಎತ್ತಿಕೊಂಡವರು ಜಾಸ್ತಿ ಮಾತುಗಳು ಕೂಡ ಆಡುವುದಿಲ್ಲ, ಮೌನವಾಗಿಸುತ್ತವೆ. ಜೀವನದಲ್ಲಿ ನಿಜವಾದ ಸಂಗಾತಿಗಳು ಇಬ್ಬರೇ, ಒಂದು ನಮ್ಮ ಕರ್ಮಗಳು ಮತ್ತು ಇನ್ನೊಂದು ದೇವರು. ಉಳಿದವರೆಲ್ಲರೂ ಇಲ್ಲಿ ಭೇಟಿಯಾಗಿದ್ದಾರೆ ಮತ್ತು ಇಲ್ಲಿಯೇ ಬೇರ್ಪಡುತ್ತಾರೆ. ಎಲ್ಲವೂ ದೇವರ ಇಚ್ಛೆಯಂತೆ ನಡೆಯುತ್ತದೆ ಎಂದು ನೀವು ನಂಬುವ ದಿನ ನಿಮ್ಮ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತದೆ. ಇನ್ನೊಬ್ಬರ ಬದುಕಿನಲ್ಲಿ ಇಣುಕಿ ನೋಡ್ತಾ, ಇನ್ನೊಬ್ಬರ ಸಂಸಾರದ ಬಗ್ಗೆ ಮಾತನಾಡುತ್ತಾ ಕಾಲಹರಣ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಕೊಳೆತು ನಾರುತ್ತಿರುವಾಗ ಹೊಲಸನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಳಿ. ಕಂಡವರ ಮನೆಯ ಕತೆ ಕೇಳಿ ನೀವು ಏನು ಸಾಧಿಸಲು ಸಾಧ್ಯವಿಲ್ಲ. ಇಲ್ಲಿ ಯಾರು ಯಾರಿಗೂ ಪಾಠ ಕಲಿಸಲು, ಬುದ್ಧಿ ಕಲಿಸಲು ಅಧಿಕಾರ ಇಲ್ಲ. ಪ್ರತಿ ಜೀವಿಗೂ ಹುಟ್ಟು, ಸಾವು, ಕಷ್ಟ, ಸುಖ, ನೋವು, ಸಂಕಷ್ಟಗಳಿಗೆ ಅಣೆಬರಹ ಕಾರಣ. ಕಾಲಚಕ್ರದೊಳಗೆ ಯಾರನ್ನ ಮೇಲಕ್ಕೆತ್ತಬೇಕು, ಯಾರನ್ನ ಪಾತಾಳಕ್ಕೆ ತುಳಿಯಬೇಕು ಕಾಲ ನಿರ್ಣಯ ಮಾಡುತ್ತೆ. ಹಾವು ಅರಣ್ಯದಲ್ಲಿ ಇರಬೇಕು, ಹದ್ದು ಆಕಾಶದಲ್ಲಿ ಇರಬೇಕು. ಮನುಷ್ಯ ಸತ್ಯ, ಧರ್ಮ, ಸ್ವಂತ ಬುದ್ಧಿಯಿಂದ ನಡೆಯಬೇಕು. ಯುದ್ಧ ಭೂಮಿಗೆ ಇಳಿದ ಮೇಲೆ ಸಂಬಂಧಗಳ ಬಗ್ಗೆ ಚಿಂತಿಸಬಾರದು. ಯಾಕೆಂದ್ರೆ ಸಂಬಂಧಗಳು ಸರಿ ಇದ್ದಿದ್ದರೆ ಯುದ್ಧವೇ ನಡೆಯುತ್ತಿರಲಿಲ್ಲ. ಒಳ್ಳೆಯ ಸಮಯಗಳಿಗಿಂತ ಹೆಚ್ಚಾಗಿ ಒಳ್ಳೆಯ ಜನರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಿ. ಒಳ್ಳೆಯ ಜನರು ಒಳ್ಳೆಯ ಸಮಯವನ್ನು ತರಬಹುದು, ಆದರೆ ಒಳ್ಳೆಯ ಸಮಯಗಳು ಒಳ್ಳೆಯ ಜನರನ್ನು ತರಲು ಸಾಧ್ಯವಿಲ್ಲ. ನಾವು ಬದುಕಿನಲ್ಲಿ ಪ್ರತಿಯೊಬ್ಬರಿಂದಲೂ ಪಾಠ ಕಲಿಯುತ್ತಲೇ ಇರುತ್ತೇವೆ. ಕೆಲವು ನೋವು ತರಬಹುದು, ಕೆಲವು ಸಂತೋಷ ತರಬಹುದು, ಆದರೆ ಎಲ್ಲವೂ ಬೆಲೆ ಕಟ್ಟಲಾಗದ ಪಾಠಗಳೇ. ಧರ್ಮ ಮಾರ್ಗದಲ್ಲಿ ನಡೆಯುವಾತ ಅಂಜುವ ಅಗತ್ಯವಿಲ್ಲ. ಧರ್ಮದ ನಡೆಯಲ್ಲಿ ಫಲಿತಾಂಶ ಯಾವುದಿದ್ದರೂ ಅದು ನಮ್ಮನ್ನು ಮೋಕ್ಷಕ್ಕೆ ಕೊಂಡೊಯ್ಯುವ ಸಾಧನ. ಯಾವುದೇ ಸಂಬಂಧ ಎಷ್ಟು ಕಾಲ ಉಳಿಯುತ್ತದೆ ಎಂಬುದು ಅದೃಷ್ಟದಿಂದಲ್ಲ, ವ್ಯಕ್ತಿಯ ನಡವಳಿಕೆಯಿಂದ ನಿರ್ಧರಿಸಲ್ಪಡುತ್ತೆ. ಕೆಲವೊಮ್ಮೆ ನಗುತ್ತಾ ಮಾಡಿದ ಪಾಪಗಳನ್ನು ಅಳುತ್ತಾ ಅನುಭವಿಸಲೇಬೇಕು. ಕಾಲ ತಪ್ಪದೇ ಸಮಾಧಾನ ನೀಡುತ್ತೆ. ನೀವು ನಿಮ್ಮ ದೃಷ್ಟಿಯಲ್ಲಿ ಮತ್ತು ದೇವರ ದೃಷ್ಟಿಯಲ್ಲಿ ಸರಿಯಾಗಿದ್ದರೆ ಇತರರು ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ಯೋಚಿಸಬೇಡಿ. ಬೆಂಕಿಯ ಶಾಖವು ಮರವನ್ನು ಬೂದಿಯಾಗಿಸುವಂತೆ ಜ್ಞಾನದ ಬೆಂಕಿಯು ಎಲ್ಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತೆ. ಜೀವನ ನಿಜಕ್ಕೂ ಸುಂದರ. ಅದಕ್ಕಿರುವ ಒಂದೇ ಷರತ್ತು, ಯಾರೊಂದಿಗೂ ಅಂಟಿಕೊಳ್ಳಬಾರದು. ಬೆಲೆ ಬಾಳುವಂಥ ವಸ್ತುಗಳು ತುಂಬ ಜನರಲ್ಲಿ ಇರಬಹುದು, ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವೇ ಜನರಲ್ಲಿ ಮಾತ್ರ ಕಾಣಬಹುದು. ನಮ್ಮನ್ನು ಭಾರವೆಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಹರಸುವುದೇ ಒಳಿತು. ಸ್ನೇಹವೇ ಆಗಲಿ, ಸಂಬಂಧವೇ ಆಗಲಿ, ಅವರಿಗದು ಉಸಿರು ಅನಿಸಬೇಕೇ ಹೊರತು ಉಸಿರು ಗಟ್ಟಿಸುವಂತಾಗಬಾರದು. ಸತ್ಯವನ್ನು ಸಾಬೀತುಪಡಿಸಲು ಯಾವುದನ್ನು ಒತ್ತಾಯಿಸುವ ಅಗತ್ಯವಿಲ್ಲ. ಯಾಕೆಂದ್ರೆ ಸತ್ಯವು ಸರಿಯಾದ ಸಮಯದಲ್ಲಿ ಸ್ವತಃ ಸಾಬೀತಾಗುತ್ತೆ. ಜೀವನದ ಒಂದು ನಿಯಮವೆಂದರೆ ನೀವು ಇತರರಿಗೆ ಏನು ನೀಡುತ್ತೀರೋ ಅದನ್ನೇ ಮರಳಿ ಪಡೆಯುತ್ತೀರಿ. ಅದು ಸಂಪತ್ತು, ಜ್ಞಾನ, ಪ್ರೀತಿ ಅಥವಾ ಗೌರವ ಆಗಿರುವುದು.